ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವರ ಈಟೊತ್ತಾದ್ರೂ ತಿಂಡಿ ತಿಂದ್ರೆ ಹಿಂಗೆ ಸುಮ್ಕೆ ಕುಂತಿದ್ರಲ್ಲ, ಏನಾಯ್ತು? ನೀವು ಟೈಮ್ ತಿಂಡಿ ತಿಂದಿಲ್ಲ ಅಂದ್ರೆ ನಿಮ್ಮ ಹೊಟ್ಟೆ ಇರೋ ಬಂಗಾರ ಹಸ್ಕೊಂಡು ಒಳ್ಳಕ್ಕಿಲ್ವೇ? ನಾನು ಮಾತಾಡ್ತಾ ಇದ್ದೀನಿ, ಸುಮ್ಕಿನ ಇದ್ದೀರಲ್ಲ. ತಗೊಳ್ಳಿ ತಿನ್ನಿ. ರೀ, ಇದು ನಿಜವಾಗ್ಲೂ ನೀವೇನಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಸ್ನೇಹವ್ರ ಆಟೋನ ಆಶ್ಚರ್ಯ ಪಡ್ತಿದ್ದೀರಾ? ಹಾಗಲ್ಲ ರೀ, ನಿನ್ನೆ ನೀವು ಬೇಜಾರು ಮಾಡ್ಕೊಂಡಿದ್ ನೋಡಿ ನಂಗೆ ತುಂಬಾ ಭಯ ಆಗಿತ್ತು. ನೀವು ಇಷ್ಟು ಬೇಗ ಸರಿ ಹೋಗ್ತೀರಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಂದಾಗಿಂದ ಬರೀ ಮಾತಾಡ್ತಿದ್ದೀರಾ. ತಗೊಳ್ಳಿ, ಮೊದಲು ತಿಂಡಿ ತಿನ್ನಿ. ರೀ, ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ ತಾನೆ? ನಾನು ಬೇಜಾರು ಮಾಡ್ಕೋತೀನಿ ಅಂತ ನಾಟಕ ಮಾಡ್ತಿಲ್ಲ ಅಲ್ವಾ? ತಿನ್ಬೇಕಾದ್ರೆ ಮಾತಾಡ್ಬಂದು ನಿಮ್ಗೆ ಯಾರು ಹೇಳಿಲ್ವೇ? ಸುಮ್ಕೆ ತಿನ್ನಿ. ರೀ, ನಂಗೆ ಸಾಕು, ನಂಗೆ ತಿನ್ನಕ್ಕಾಗಲ್ಲ. ನಿಮ್ಮ ಪಾಲಂತೂ ತಿಂದಾಯ್ತು, ನನ್ನ ಬಂಗಾರನ ಪಾಲು ಯಾರು ತಿಂತಾರೆ? ತಿನ್ನಿ. ರೀ, ನನಗೆ ಸಾಕು ರೀ. ನಿಜ ಹೇಳಿ, ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ ಅಲ್ವಾ? ಒಂದು ನಿಮಿಷ ರೀ. ಇದು ಬರೀ ಕುಂಕುಮ ಅಲ್ಲ, ವಿಜಯ ತಿಲ್ಕ. ಸ್ನೇಹವ್ರೆ, ನಾನು ನಿಮ್ಮ ಜೊತೆಗಿರೋವಾಗ ಆ ಯಮ ಅಲ್ಲ ಬ್ರಹ್ಮ ಬಂದ್ರುವೆ ನನ್ನ ದಾಟ್ಕೊಂಬರ್ಬೇಕು. ನಿಜ ರೀ, ನಿಮ್ಮ ಪ್ರೀತಿನ ನನ್ನ ಕಾಯ್ಬೇಕಾದ್ರೆ ನನ್ಗೇನಾಗತ್ತೆ ಅಲ್ವಾ? ಮತ್ತೆ ನಿಮ್ಮ ಹೊಟ್ಟೆಲಿರೋದು ಯಾರು ಹೇಳಿ? ನನ್ನ ಬಂಗಾರ. ಅವಳು ಬರೀ ಜೀವ ಉಳ್ಸೋದು ಗೊತ್ತೇ ಹೊರತು ತೆಗಿಯೋದಲ್ಲ. ಹೌದು ರೀ, ಯಾರಿಗೂ ಕೇಡ್ ಬಯಸ್ತಿರೋ ನಮ್ಮತ್ತೆ ನನ್ನನ್ನು ಕಾಪಾಡದೆ ಇರ್ತಾರ ಹೇಳಿ? ಆದ್ರೂ ವಿಧಿ ಆಟ ಏನಿದೆಯೋ ಏನೋ ಯಾರಿಗೊತ್ತು. ಮತ್ತೆ ಹಂಗೆಲ್ಲ ಮಾತಾಡಬೇಡಿ. ನೀವು ಹಂಗೆ ಹೇಳ್ತಾ ಇದ್ರೆ ಬದುಕಿರ್ಬೇಕಾದ್ರೆ ನನ್ನ ಜೀವನ ಯಾರೋ ಹೇಳ್ಕೊಳೋದಾಗ ಅನಿಸ್ತೈತೆ. ರೀ, ನೀವೀಗೆಲ್ಲ ಮಾತಾಡ್ಬೇಡಿ. ನಾನು ಇರ್ಬೇಕಾದ್ರೆ ನಿಮ್ಗೇನು ಹಾಕಿಲ್ಲ. ಹಂಗೆಲ್ಲ ಮಾತಾಡಬೇಡಿ. ನಾನು ಇವನು ನೋಡಿಲ್ಲ ಅಪ್ಪ. ಅಕ್ಕ, ಸುಮ್ಕೆ ಕಾಲು ಎಳಿತಿದ್ದೆ ಕಣವಿ. ನೀವಿಬ್ರು ಚಂದಾಗಿರ್ಬೇಕು ಅಂತಾನೆ ತಾನೆ ಅದ್ಯಾವ್ರಲ್ಲಿ ಕೇಳ್ಕೊಳ್ಳೋದು. ಅಳಿಯಂದ್ರೆ ಇಬ್ರು ಇಲ್ಲೇ ಇದ್ದೀರಿ? ನೆನ್ನೆ ನೀವು ಹೋಗಿದ ರೀತಿ ನೋಡಿ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದು ಗೊತ್ತಾ ನಮ್ಗೆ? ಗೋಪಾಲಪ್ಪ, ಅದ್ ನೆನ್ನೆ. ಇವತ್ತು ನಿಮ್ಮ ಅಳಿಯ ಬದಲಾಗಿದ್ದಾರೆ ನೋಡಿ. ಅವ್ರ ಮುಖನ, ಅವ್ರ ಮುಖದಲ್ಲಿ ಏನಾದ್ರು ಬೇಜಾರು ಕಾಣ್ತಿದ್ಯಾ? ನೀವು ಹೇಳೋದು ದಿಟ್ಟ ಮಾವಯ್ಯ. ಕಷ್ಟ ಅಂದ್ಮ್ಯಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಅದನ್ನ ಹುಡ್ಕೋಬೇಕು ಅಟೆಯ. ಧೈರ್ಯವಾಗಿ ನಿಂತರೆ ಯಾವ ಕಷ್ಟನೂ ನಮ್ಮನ್ನೇನು ಮಾಡೋಕ್ಕಾಗಿಲ್ಲ. ಅದು ದಿಟ್ಟೆನಯ್ಯ. ಮನ್ಸ ಎದುರುಕೊಂಡಷ್ಟು ಕುಗ್ತಾನೆ. ಅದಕ್ಕೆ ಯೋನೇ ಬಂದರೂ ಅದನ್ನೆಲ್ಲ ಎದುರಿಸಿ ಧೈರ್ಯವಾಗಿ ನಿಲ್ಬೇಕು. ಇದನ್ನೇ ನಮ್ಮವ್ವ ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಟ್ಟಿರೋದು. ಯಾರು ಏನೇ ಹೇಳಿ ಕುಸ ಅಳಿಯಂದ್ರೆ, ನೀವಿಬ್ರು ಸಂತೋಷವಾಗಿರೋದು ನೋಡಿ ಸಾನೇ ಖುಷಿ ಆಯ್ತು. ಈ ಖುಷಿ ಯಾವಾಗಲೂ ಹಿಂಗೆ ಇರು. ಕರೆಕ್ಟ್ ಮಾವಯ್ಯ. ನಿಮ್ಗಳ ಪ್ರೀತಿ ನಮ್ಮ ಜೊತೆ ಇರೋವಾಗ ನಮ್ಮ ಖುಷಿನ ಯಾವ ಕಷ್ಟನೂ ಕಿತ್ಕೊಳಕ್ಕಾಗಿಲ್ಲ. ಹೌದು ಗೋಪಾಲಪ್ಪ, ಪ್ರೀತಿನೇ ತುಂಬಿಕೊಂಡಿರೋ ಈ ಮನೆಯಲ್ಲಿ
ಕಷ್ಟಕ್ಕೆ ಜಾಗ ಎಲ್ಲಿರುತ್ತೆ ಹೇಳಿ? ಒಂದ್ ವೇಳೆ ಬಂದ್ರೂ ಆದಷ್ಟು ಬೇಗ ಹೋಗ್ಬಿಡುತ್ತೆ. ಹಿಂಗೆ ಮಾತಾಡ್ತಾ ಕುಂತಿರ್ತಿರೋ ಅಥವಾ ತಿಂಡಿಗೆ ಬತ್ತಿರೋ? ನಾನು ಇಲ್ಲೇ ತಿಂಡಿ ತಿಂದೆ ಅಕ್ಕ, ಇವ್ರು ತಂದ್ಕೊಟ್ರು. ಅಳಿಯಂದ್ರು ಕೊಟ್ರಾ? ಏನು ಅಳಿಯಂದ್ರೆ, ಏ ಪಿರುತಿ ನನ್ನ ಮಗಳ ಮ್ಯಾಕ ಅಥವಾ ನಿಮ್ಮ ಮಗಳ ಮ್ಯಾಕ? ಇದೇನ್ ಮಾವ ಹಿಂಗ್ ಕೇಳ್ತಿದ್ಯಾ? ನಿಮ್ ಎರಡು ಕಣ್ಣಲ್ಲಿ ಯಾವ್ದು ಮುಖ್ಯ ಅನ್ನಂಗೆ. ಸುಮ್ಕೆ ತಮಾಷೆಗಂದೆ ಅಳಿಯಂದ್ರೆ. ನಾಳೆ ದಿನ ಕೂಸು ಆಚೆ ಬಂದಮೇಲೆ ಅಪ್ಪ ನೀನೇ ಬೇಕು ಅಂತ ಮಗ ಗಲಾಟೆ ಮಾಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ದೂರ ಹೊಂಟೋಯ್ತಿರೋ ಅನ್ನೋ ಹೊಟ್ಟೆವ್ರಿಗೆ ಹೇಳಿದೆ ಅಷ್ಟೆ. ಸರಿ ಸರಿ ನಡೀರಿ, ಬೇರೆ ಕೆಲಸ ಇದ್ರೆ ಮಾಡೋಗಿ. ಕೆಲಸ ಅಂದ ತಕ್ಷಣ ಗೆಪ್ತಿಗೆ ಬಂತು. ಸುಮ್ಮನೆ ನೋಡೋಕೆ ಹೋಗ್ಬೇಕು ಕಲ, ಬೆಳಿಗ್ಗೆ ಬಾರೋ ಅಂತ ಕಾಳಿಗೆ ಹೇಳಿನಿ, ವಾತಾರೆಯಿಂದ ಪತ್ತೆ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾನೆ ಬಿಡಿ ಅಪ್ಪಯ್ಯ, ಬತ್ತಾನೆ. ಮಾವಯ್ಯ ಸುಮ್ಮನೆ ಮನೆಗೆ ನಾನ್ ಕರ್ಕೊಂಡು ಹೋಗ್ತೀನಿ ಬಿಡಿ. ಏ ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ ಹೇಳಿ ಅಂದ್ರೆ? ಇದು ನಮ್ಮನೆ ಕೆಲಸ, ಅದು ತೊಂದರೆ ಹೆಂಗಾಯ್ತದೆ ಹೇಳಿ? ಗೋಪಾಲಪ್ಪ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಮಾವಯ್ಯ ಇದ್ರಾಗ ಯೋಚನೆ ಮಾಡೋ ಅಂಥದ್ದೇನೈತೆ? ಸುಮ್ಮನೆ ಮನೆಗೆ ನಾವಿಬ್ರು ಹೋಯ್ತಾ ಇದೀವಿ ಆಟಯ್ಯ. ಸರಿ ಅಂದರೆ 2 ನಿಮಿಷ ಟೈಮ್ ಕೊಡಿ. ಸುಮ್ಮಗೆ ಇಷ್ಟು ಬಾತ್ ತಿಂಡಿನೆಲ್ಲ ಒಂದು ಕವರ್ಗೆ ಹಾಕು ಅಂತ ಪುಟಮಿಗೆ ಹೇಳ್ಬಿಡ್ತೀನಿ. ಸಾನವ, ಅವಳಿಗೆ ಅಂತ ಒಂದು ಬಳೆ ತಗೊಂಡಿದ್ಯಲ್ಲ, ಅದು ಕೊಡು. ನೋಡಿದ್ರೆ ಸಾನೆ ಸಂತೋಷ ಪಡ್ತಾಳೆ. ಸರಿ ಅಪ್ಪಯ್ಯ, ಬನ್ನಿ ಕೊಡ್ತೀನಿ. ನಡಿ.